ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ ತುಳಿತದಲ್ಲಿ ಒಟ್ಟು 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ. ತನಿಖೆಯಲ್ಲಿ ಒಂದೊಂದೇ ಮಾಹಿತಿಗಳು, ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇವೆ. ಜೂನ್ 4ನೇ ತಾರೀಕೆ ಅಪಾಯದ ಬಗ್ಗೆ ಡಿಸಿಪಿ ಕರಿಬಸವನಗೌಡ ಎಚ್ಚರಿಕೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಲಾವಕಾಶ ಬೇಕು ಅಂತ ಡಿಪಿಆರ್ಎ ಕಾರ್ಯದರ್ಶಿಗೆ ಸತ್ಯವತಿ ಅವರಿಗೆ ಪತ್ರವನ್ನ ಬರೆಯಲಾಗಿತ್ತು. ಮೊದಲೇ ಎಚ್ಚರಿಕೆ ನೀಡಿದ್ರು ವಿಧಾನಸೌಧ ಭದ್ರತಾ ವಿಭಾಗ ಡಿಸಿಪಿ. ಜೂನ್ 3ನೇ ತಾರೀಕು ಅನುಮತಿ ಕೇಳಿ ಡಿಪಿಆರ್ಎಗೆ ಪತ್ರವನ್ನ ಬರೆದಿತ್ತು ಕೆಎಸ್ಸಿಎ. ವಿಧಾನಸೌಧದಲ್ಲಿ ಆರ್ಸಿಬಿಗೆ ಸನ್ಮಾನ ಮಾಡಬೇಕು ಅಂತ ಅನುಮತಿ ಕೇಳಿ ಪತ್ರವನ್ನ ಬರೆದಿತ್ತು. ಸಮಯಾವಕಾಶ ಬೇಕು ಅನ್ನುವಂಥ ಅಂಶ ಅಲ್ಲಿದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಲಾಯಿತು. ಅಭಿಪ್ರಾಯ ಹೇಳುವಂತೆ ಭದ್ರತಾ ವಿಭಾಗದ ಡಿಸಿಪಿಗೆ ಅಧೀನ ಕಾರ್ಯದರ್ಶಿ ಪತ್ರವನ್ನ ಬರೆದಿದ್ರು. ಅದಕ್ಕೆ ಉತ್ತರವಾಗಿ ಡಿಪಿಆರ್ಎ ಕಾರ್ಯದರ್ಶಿಗೆ ಅಭಿಪ್ರಾಯ ತಿಳಿಸಿದ್ರು ಡಿಸಿಪಿ. ಅಂದ್ರೆ ಒಂದಷ್ಟು ಸಮಯಾವಕಾಶ ಬೇಕು, ಎರಡೆರಡು ಕಡೆ ಪ್ರೋಗ್ರಾಮ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಚಿನ್ನಸ್ವಾಮಿಲ್ ಮಾಡಬೇಕು ಅಂತಾರೆ, ಅದೇ ರೀತಿ ವಿಧಾನಸೌಧದಲ್ಲೂ ಕೂಡ ಸರ್ಕಾರದ ವತಿಯಿಂದ ಸನ್ಮಾನ ಅಂತಾರೆ. ಭದ್ರತೆಗೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು ಅಂತೇಳಿ ಅವರು ಉತ್ತರವನ್ನ ಕೊಟ್ಟಿದ್ರು. ಹಂಗಿದ್ರೂ ಕೂಡ ಇಲ್ಲಿ ನೋಡಿ, ಒತ್ತಡಕ್ಕೆ ಒಳಗಾಗಿ ಸತ್ಯವತಿ ಅವರ ನಿರ್ಲಕ್ಷ್ಯ ಇರ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಸರಿಯಾದ ಸಿದ್ಧತೆ ಮಾಡಿಕೊಳ್ಳದೆ ಇರೋದು, ಸರ್ಕಾರ ಆತುರವಾಗಿ ಕಾರ್ಯಕ್ರಮವನ್ನ 24 ಗಂಟೆ ಒಳಗಡೆ ಮಾಡಲೇಬೇಕು ಅಂತೇಳಿ ಜಿದ್ದಿಗೆ ಬಿದ್ದು ಮಾಡಿದ್ದಿದೆಯಲ್ಲ, ಇದರಿಂದಾಗಿ ಒಟ್ಟು 11 ಮಂದಿ ಬಲಿಯಾದ್ರು. ಕಾಲ್ ತುಳಿತ ಆಗೋದಕ್ಕೆ ಕಾರಣ ಏನು ಅಂದ್ರೆ ಜನರು ಬಂದು ಜಾಸ್ತಿ ಸೇರಿದ್ರು ಅನ್ನೋದಲ್ಲ, ಇವರು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿರ್ಲಿಲ್ಲ, ಪೂರ್ವ ಸಿದ್ಧತೆಯಲ್ಲಿ ಇಲ್ಲಿ ವಿಫಲ ಆದ್ರು ಅಂತ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ಕಾರಣ ಭದ್ರತೆಗೆ ಸಿಬ್ಬಂದಿ ಕೊರತೆ ಎದುರಾಯಿತು. ಭದ್ರತಾ ಸಿಬ್ಬಂದಿ ಕೊರತೆ ಇರೋದ್ರಿಂದ ಭದ್ರತೆಗೆ ತೊಂದರೆ ಅಂತೇಳಿ ಡಿಸಿಪಿ ಪತ್ರವನ್ನ ಬರೆದಿದ್ರು, ಉತ್ತರವನ್ನ ಕೊಟ್ಟಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಮಾಡ್ಕೊಳ್ಬೇಕಾಗತ್ತೆ, ಹೀಗಾಗಿ ಕಾಲಾವಕಾಶ ಬೇಕು ಅಂತ ಮರು ಪತ್ರವನ್ನ ಬರೆದಿದ್ರು ಡಿಸಿಪಿ ಕರಿಬಸವನಗೌಡ. ಕಾನೂನು ಸುವ್ಯವಸ್ಥೆ, ಸಂಚಾರಿ ಪೊಲೀಸರ ಜೊತೆ ಚರ್ಚೆ ಮಾಡಬೇಕು, ಎಲ್ಲಾ ಕೆಲಸ ಮಾಡೋದಕ್ಕೆ ಸಮಯಾವಕಾಶ ಬೇಕು, ಈಗೆಲ್ಲವೂ ದಿಢೀರ್ ಅಂತ ಆಗಲ್ಲ ಅಂತೇಳಿ ಡಿಸಿಪಿ ಕರಿಬಸವನಗೌಡ ಪತ್ರವನ್ನ ಬರೆದಿದ್ರು. ಡಿಸಿಪಿ ಇಷ್ಟೆಲ್ಲ ಎಚ್ಚರಿಸಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ರು ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಅವರ ನಿರ್ಲಕ್ಷ್ಯ ಇಲ್ಲಿ ಬಯಲಾಗಿದೆ. ಸಿಬ್ಬಂದಿ ಕೊರತೆ, ಸಮಯ ಅವಕಾಶ ಬೇಕು ಅಂತ ಹೇಳಿದ್ರು ಕೂಡ ಯಾಕೆ ಅರ್ಜೆಂಟ್ ಆಗಿ ಕಾರ್ಯಕ್ರಮ ಮಾಡುವಂಥದ್ದೇನಿತ್ತು? ಇಷ್ಟೆಲ್ಲ ಹೇಳಿದ್ರು ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು ಸತ್ಯವತಿ. ಸ್ಟೇಡಿಯಂಗೆ ಹೋಗಿ ಅಂತಾನೂ ಕೂಡ ಜೂನ್ 4ನೇ ತಾರೀಕು ಹೇಳಿಕೆ ನೀಡಿದ್ದಂಥ ಸತ್ಯವತಿ, ಮೇಲ್ನೋಟಕ್ಕೆ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಈಗ ಬಯಲಾಗ್ತಾ ಇದೆ. ಇನ್ನು ಏನೇನ್ ಇಲ್ಲಿ ವ್ಯವಹಾರ ನಡೆದಿತ್ತು ಅನ್ನೋದು ಗೊತ್ತಾಗಬೇಕಿದೆ. ಪತ್ರ ವ್ಯವಹಾರ, ಏನ್ ಪತ್ರ ಬರೆದಿದ್ರು, ಏನ್ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಸದ್ಯ ನೋಡಿ ಡಿಸಿಪಿ ಕರಿಬಸವನಗೌಡ ಎಚ್ಚರಿಸಿದ್ದಾರೆ. ಇಲ್ಲಿ ಎರಡೆರಡು ಕಡೆ ಪ್ರೋಗ್ರಾಮ್ ಆಗುತ್ತೆ, ಜೊತೆಗೆ 4 ಕಡೆ ಭದ್ರತೆ ವಹಿಸಬೇಕು ಅಂದ್ರೆ ಸಿಬ್ಬಂದಿ ಕೊರತೆ ಇದೆ, ಸಮಯಾವಕಾಶ ಕಡಿಮೆ ಇದೆ, ಹಾಗಾಗಿ 24 ಗಂಟೆ ಒಳಗಡೆ ಎಲ್ಲವೂ ಸಿದ್ಧತೆ ಆಗೋದಿಲ್ಲ, ಸಮಯಾವಕಾಶ ಬೇಕು, ಸಿಬ್ಬಂದಿ ಕೊರತೆ ಇದೆ, ಅವ್ರನ್ನ ನಾವು ಕರ್ಸ್ಕೊಳ್ಬೇಕು ಬೇರೆ ಕಡೆಯಿಂದ ಅಂತ. ಹಂಗಿದ್ರೂ ಕೂಡ ಇರೋ 5-6 ಸಾವಿರ ಸಿಬ್ಬಂದಿಯೊಂದಿಗೆ ಪೊಲೀಸರೊಂದಿಗೆ 4 ಕಡೆ ಭದ್ರತೆ ಕೊಡಬೇಕು ಅಂದ್ರೆ ಹೆಂಗೆ? ಒಂದು ಲೆಕ್ಕಾಚಾರ ಬೇಡವಾ? ಹಾಗಾದ್ರೆ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಅವರ ನಿರ್ಲಕ್ಷ್ಯ ಇಲ್ಲಿ ಬಯಲಾಗ್ತಾ ಇದೆ. ಅವ್ರು ಒಂದೇ ಒಂದು ಗ್ರೀನ್ ಸಿಗ್ನಲ್ ಕೊಡೋದ್ರ ಬದಲು ಬೇಡ, ಸದ್ಯಕ್ಕೆ ಸಮಯಾವಕಾಶ ಬೇಕು ಹೀಗೆ ಹೇಳ್ತಿದ್ದಾರೆ ಅಂತ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಿದ್ದೇ ಆಗಿದ್ದಲ್ಲಿ ಈ ರೀತಿಯ ದೊಡ್ಡ ಎಡವಟ್ಟು, ಅನಾಹುತ ಆಗ್ತಾ ಇರಲಿಲ್ಲ. 11 ಮಂದಿಯ ಪ್ರಾಣ ಉಳ್ಕೊಳ್ತಾ ಇತ್ತು. ಸ್ವಲ್ಪ ಸಮಯ ತೆಗೆದುಕೊಂಡು ಒಂದು 4-5 ದಿನ, ಒಂದು ವಾರನೇ ಟೈಮ್ ತೆಗೆದುಕೊಂಡು ಈ ಸನ್ಮಾನ ಕಾರ್ಯಕ್ರಮ ನಡೆದಿದ್ರೆ ಆಗ ಅನೇಕರು ಮರ್ತೆ ಹೋಗ್ತಾ ಇದ್ರೇನು, ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರೆ ಅದೆಷ್ಟೇ ಜನ ಬಂದರೂ ಕೂಡ ಬಂದು ನೋಡ್ಕೊಂಡು ಕಾರ್ಯಕ್ರಮದಲ್ಲಿದ್ದು ಸೆಲೆಬ್ರೇಷನ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ರು. ಬಟ್ ಯಾವುದೇ ಸಿದ್ಧತೆ ಇಲ್ಲದೆ ಗೇಟ್ ಒಳಗಡೆ ಹೆಂಗೆ ಬಿಡಬೇಕು, ಟಿಕೆಟ್ ಕೊಡಬೇಕಾ, ಪಾಸ್ ಕೊಡಬೇಕಾ, ಯಾವ ಗೇಟ್ ಫಸ್ಟ್ ಓಪನ್ ಮಾಡಬೇಕು, ಎಷ್ಟು ಜನ ಸೇರ್ತಾರೆ, ಇದ್ಯಾವುದು ಕೂಡ ಪೂರ್ವ ಸಿದ್ಧತೆ ಇರಲಿಲ್ಲ. ಹೀಗಾಗಿ ಇಂಥ ದೊಡ್ಡ ಎಡವಟ್ಟು ಆಗೋದಕ್ಕೆ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಅವರ ನಿರ್ಲಕ್ಷ್ಯನೂ ಕಾರಣ ಅನ್ನೋದು ಈಗ ಗೊತ್ತಾಗ್ತಾ ಇದೆ.
ಈಗಾಗಲೇ ಸಿಐಡಿ ಅಧಿಕಾರಿಗಳ ತಂಡ ರಚನೆ ಆಗಿದೆ, ತನಿಖೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ಮಾತನಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಪತ್ರ ಬರೆದಿದ್ರು, ಯಾವಾಗ ಪತ್ರ ಬರೆದಿದ್ರು, ಪತ್ರ ಬರೆದಾಗ ಎಷ್ಟು ಸಮಯಾವಕಾಶ ಇತ್ತು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಹೋಗಿದ್ದಾಗಿದೆ, ಮತ್ತೊಂದು ಕಡೆ ವಿಧಾನಸೌಧಕ್ಕೂ ಭೇಟಿ ಕೊಟ್ಟಿದ್ದಾರೆ, ಅಲ್ಲೂ ಪರಿಶೀಲನೆ ಮಾಡ್ತಿದ್ದಾರೆ. ಒಬ್ಬೊಬ್ಬರ ಹೇಳಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನೇರವಾಗಿ ಪೊಲೀಸ್ ಇಲಾಖೆಯ ಮೇಲೇನೆ ಆರೋಪ ಮಾಡೋದಲ್ಲ, ತಲೆದಂಡವನ್ನ ಇದು ಮಾಡೋದಲ್ಲ, ಅವರು ಕೊಟ್ಟಂತ ಸಲಹೆಯನ್ನ ಸರ್ಕಾರ ಪಡ್ಕೊಳ್ತಾ ಅದಕ್ಕೆ ಸಂಬಂಧಪಟ್ಟ